ಇದು ಬಿಜೆಪಿ ಪಾಳಯದಲ್ಲಿ ನಡೀತಾ ಇರುವಂತಹ ಒಂದು ಬೆಳವಣಿಗೆ. ಇತ್ತ ಕಾಂಗ್ರೆಸ್ ಪಾಳಯದಲ್ಲೂ ಕೂಡ ಎಲ್ಲವೂ ಚೆನ್ನಾಗಿದೆ ಅನ್ನೋ ರೀತಿಯಲ್ಲಿ ಇಲ್ಲ. ಈ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ಪಾಳಯದಲ್ಲೂ ಕೂಡ ನಾಯಕರುಗಳ ಕಚ್ಚಾಟಗಳು, ಬೀದಿ ರಂಪಾಟಗಳು, ಹಾದಿ ಜಗಳ, ಬೀದಿ ಜಗಳ ಇದೆಲ್ಲವೂ ಕೂಡ ನಡೀತಾನೆ ಇದೆ. ಅದರಲ್ಲೂ ಕೂಡ ಅಧ್ಯಕ್ಷ ಸ್ಥಾನಕ್ಕೋಸ್ಕರ, ಸಿಎಂ ಪಟ್ಟಕ್ಕೋಸ್ಕರ ಯಾರು ಮಾತಾಡಬೇಡಿ ಹಾದಿ ಬೀದಿಲಿ ಅಂತ ಹೇಳಿ ಹೈಕಮಾಂಡ್ ಎಷ್ಟೇ ತಾಕೀತು ಮಾಡಿದ್ರು ಕೂಡ ಇನ್ನು ಕೆಲವೊಂದಷ್ಟು ಕಡೆ ಈ ಥರದ ಮಾತುಗಳು ನಡೀತಾನೆ ಇದೆ. ಈಗಾಗಲೇ ಖರ್ಗೆ ಅವರು ಕೂಡ ಖಡಕ್ ಆಗಿ ಸೂಚನೆಗಳನ್ನು ಕೊಟ್ಟಿದ್ರು. ಈ ಥರದೆಲ್ಲ ಮಾತಾಡಬೇಡಿ, ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊಂಡಿರಿ, ಹೈಕಮಾಂಡ್ ಏನು ಮಾಡಬೇಕು ಅನ್ನೋದು ಹೈಕಮಾಂಡ್ ಗೊತ್ತಿದೆ, ನಾವು ಮಾಡ್ತೀವಿ ನಮ್ಮ ಕೆಲಸನ ಅಂತ ಹೇಳಿದ್ರು ಕೂಡ ಈಗಲೂ ಅಲ್ಲಲ್ಲಿ ಕೆಲವೊಂದಷ್ಟು ಜನ ನಾಯಕರುಗಳು ಕೊಡ್ತಾ ಇರುವಂಥ ಸ್ಟೇಟ್ಮೆಂಟ್ಸ್ ಸ್ವಲ್ಪ ಪಕ್ಷಕ್ಕೆ ಇರಿಸುಮುರುಸು ಉಂಟು ಮಾಡ್ತಾ ಇದೆ. ಯಾಕೆ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಸಿಎಂ ಬದಲಾವಣೆಯ ಕೂಗು ಇನ್ನೂ ಕೂಡ ನಿಂತಂತೆ ಕಾಣಿಸ್ತಾ ಇಲ್ಲ ಕಾಂಗ್ರೆಸ್ನಲ್ಲಿ. ಇವತ್ತು ಕೂಡ ಒಂದು ವಿವಿ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ ಪರ ಕೆಲವೊಂದಷ್ಟು ಘೋಷಣೆಗಳು ಕೂಗಿವೆ. ಅಂದ್ರೆ ಮುಂದಿನ ಸಿಎಂ ಪರಮೇಶ್ವರ್ ಅನ್ನೋ ರೀತಿಯಲ್ಲಿ ಕೆಲವೊಂದಷ್ಟು ಜನ ಘೋಷಣೆಗಳನ್ನ ಕೂಗಿರುವಂಥದ್ದು. ಸೊ ಇನ್ನು ಸಿಎಂ ರೇಸ್ ಇದೆ, ಸಿಎಂ ಬದಲಾವಣೆ ಆಗಬಹುದು ಅನ್ನುವಂಥ ಒಂದು ಚರ್ಚೆಯನ್ನು ಮತ್ತೊಮ್ಮೆ ಹುಟ್ಟು ಹಾಕುವಂತೆ ಮಾಡಿದೆ. ಇನ್ನೊಂದು ಕಡೆ ಅಧ್ಯಕ್ಷ ಸ್ಥಾನ, ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅನ್ನ ಬದಲಾಯಿಸಬೇಕು ಅನ್ನುವಂಥದ್ರ ಬಗ್ಗೆ ಏನಿದೆಯಲ್ಲ, ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ಜಾರಕಿಹೊಳಿ ಅವರು ಸದ್ಯಕ್ಕೆ ಕಾದು ನೋಡುವ ತಂತ್ರಕ್ಕೆ ಹೋಗಿದ್ದಾರೆ. ಹಾಗಾಗಿ ಸೈಲೆಂಟ್ ಆಗಿ ಗೇಮ್ ಪ್ಲಾನ್ ಅನ್ನ ರೂಪಿಸ್ತಾ ಇದ್ದಾರೆ. ಕೇಳಿದಂತ ಪ್ರಶ್ನೆಗೆ ಇಲ್ಲ, ನಮ್ಮ ನಡುವೆ ಯಾವುದೇ ರೀತಿಯಾದಂತಹ ಮುನಿಸು ಇಲ್ಲ, ನಾವೆಲ್ಲರೂ ಸೇರಿ ಈಗಷ್ಟೇ ಸಮಾವೇಶವನ್ನ ಮಾಡಿದೀವಲ್ಲ, ನಾವೆಲ್ಲರೂ ಒಟ್ಟಾಗಿದ್ದೀವಿ ಅನ್ನುವಂಥ ಒಂದು ಮಾತುಗಳನ್ನೇ ಸತೀಶ್ ಜಾರಕಿಹೊಳಿ ಅವರು ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಕಾಂಗ್ರೆಸ್ ಪಕ್ಷದ ಒಳಗಡೆ ಇನ್ಸೈಡ್ ಸುದ್ದಿ ಏನಿದೆ ಬನ್ನಿ ನೋಡೋಣ. ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ, ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ, ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ, ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ಗೆ. ಸ್ಥಾನ ಸಿಗುವಂತೆ ಅನುಕೂಲತೆಯಿಂದ ನೆರವೇರಿಸಿಕೊಟ್ಟಿದ್ದೆ. ಆಗಲ್ಲ ಮತ್ತೆ ಪುನಃ ನೋಡಿದ್ರಲ್ಲ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಪವರ್ ಶೇರಿಂಗ್ ಮಾತು ಕೇಳಿ ಬರ್ತಿತ್ತು. ಸದ್ಯ ಅದು ಈಗ ಮತ್ತೊಂದು ಮಗ್ಗಲಿಗೆ ಹೊರಳಿದೆ. ಡಿಸಿಎಂ ಮಾತ್ರವಲ್ಲ, ಸತೀಶ್ ಜಾರಕಿಹೊಳಿ, ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಮುಂದಿನ ಸಿಎಂ ಆಗಬೇಕೆಂಬ ಕೂಗು ಬೆಂಬಲಿಗರಿಂದ ಕೇಳಿ ಬರ್ತಿದೆ. ಇವತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ಶತಮಾನದ ಸಮತಾ ಸಂಭ್ರಮ ಕಾರ್ಯಕ್ರಮದಲ್ಲಿ ಸಚಿವ ಪರಮೇಶ್ವರ್ ಭಾಗಿಯಾಗಿದ್ರು. ಈ ವೇಳೆ ಮುಂದಿನ ಮುಖ್ಯಮಂತ್ರಿ ಪರಮೇಶ್ವರ್ ಎಂದು ಬೆಂಬಲಿಗರು ಘೋಷಣೆ ಕೂಗಿದ್ರು. ಈ ಮಧ್ಯೆ ಬೆಳಗಾವಿಯಲ್ಲಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ನನ್ನ ಹಾಗೂ ಡಿ ಕೆ ಶಿವಕುಮಾರ್ ನಡುವೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಎಂದು ಹೇಳಿದ್ದಾರೆ. ಆದರೆ ಸಿಎಂ ಅಭ್ಯರ್ಥಿ ಮಾಡುವುದು ಬಿಡುವುದು ಹೈಕಮಾಂಡ್ ಜವಾಬ್ದಾರಿ. ರಾಜ್ಯದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರಲು ಎಲ್ಲರ ಪಾತ್ರವೂ ಇದೆ ಎಂದು ಹೇಳುವ ಮೂಲಕ ಸಂದೇಶವನ್ನು ಸಾರಿದ್ದಾರೆ. ನಾವು ಕ್ಲೇಮ್ ಮಾಡ್ತೀವಿ ಅಂತ ಹೇಳಿ ಅಭ್ಯರ್ಥಿ ಅಂತ ಹೇಳಿದ್ವಿ, ಸಿಎಂ ಆಗ್ತೀವಿ ಅಂತ ಹೇಳಿಲ್ಲ. ಎಲ್ಲರ ಜೊತೆ ನಾವು ಕೂಡ ಕ್ಲೇಮ್ ಮಾಡ್ತೀವಿ ಅಂತ ಹೇಳಿದ್ವಿ ಅಷ್ಟೇ. ಅದನ್ನ ಮಾಡುವಂಥ ಬಿಡುವಂಥದ್ದು ಅದು ಹೈಕಮಾಂಡ್ಗೆ ಬಿಟ್ಟಂಥ ವಿಚಾರ. ಸರ್ಕಾರವನ್ನು ತರಲಿಕ್ಕೆ ಎಲ್ಲರದ್ದು ಪಾತ್ರ ಇದ್ದೇ ಇದೆ, ಅದ್ರಲ್ಲಿ ನಾನು ಕೂಡ ಭಾಗಿದಾರಿ, ಪಾಲ್ದಾರ ಅಷ್ಟೇ. ಇತ್ತ ಸಚಿವ ಮಹದೇವಪ್ಪ ಮಾತನಾಡಿ, ಪಕ್ಷದಲ್ಲಿ ಪವರ್ ಶೇರಿಂಗ್ ಚರ್ಚೆ ಆಗ್ತಿಲ್ಲ ಎಂದು, ಇದ್ದ ಪವರ್ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿದ್ದು ಅವರು ಸಿಎಂ ಆಗಿದ್ದಾರೆ ಎಂದಷ್ಟೇ ಹೇಳಿದ್ದಾರೆ. ಪವರು ಇತ್ತು, ಅದು ಪವರ್ನ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ, ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಸಿಎಂ ಇದ್ದಾರೆ, ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಉಳಿದ ಪ್ರಶ್ನೆ ಅನಗತ್ಯ. ಈ ಮಧ್ಯೆ ಕಾಂಗ್ರೆಸ್ನಲ್ಲಿ ಶಾಸಕರ ಮಟ್ಟದಲ್ಲೂ ಬೆಳವಣಿಗೆಗಳು ನಡೆಯುತ್ತಿವೆ. ಇತ್ತೀಚೆಗೆ ತುಮುಲ್ ಚುನಾವಣೆ ಬಳಿಕ ಎಡಗೈ ಸಮುದಾಯವನ್ನ ಕಡೆಗಣಿಸಿದ ಆರೋಪ ಮಾಡಿದ್ದ ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಮನೆಗೆ ಮಾದಿಗ ಸಮಾಜದ ಆದಿ ಜಾಂಬವ ಮಠದ ಶ್ರೀ ಷಡಕ್ಷರಿ ಮುನಿದೇಶಿಕೇಂದ್ರ ಸ್ವಾಮೀಜಿ ಭೇಟಿ ನೀಡಿದ್ರು. 30 ನಿಮಿಷಕ್ಕೂ ಹೆಚ್ಚು ಸಮಯ ಶ್ರೀಗಳು ಹಾಗೂ ಶಾಸಕರಿಬ್ಬರು ಮಾತುಕತೆ ನಡೆಸಿದ್ರು. ಬಳಿಕ ಮಾತನಾಡಿದ ಶ್ರೀನಿವಾಸ್, ಮುಂದಿನ ದಿನಗಳಲ್ಲಿ ಸಮಯ ಬಂದಾಗ ನಾನು ಮಾತನಾಡುತ್ತೇನೆ ಅಂತ ಹೇಳಿದ್ದಾರೆ. ಪೊಲಿಟಿಕಲ್ ಏನು ಮಾತಾಡಲ್ಲ, ನನಗೆ ಸೂಚನೆ ಕೊಟ್ಟಿದ್ದಾರೆ ಏನು ಮಾತಾಡಬೇಡ ಅಂತ. ಹೈಕಮಾಂಡ್ ಅವರು ಹೇಳಿರೋದ್ರಿಂದ ನಾನು ಇದ್ರ ಬಗ್ಗೆ ಏನು ಮಾತಾಡಕ್ಕೆ ಹೋಗಲ್ಲ. ಮುಂದಿನ ದಿನಗಳಲ್ಲಿ ಸಮಯ ಬಂದಾಗ ಮಾತಾಡ್ತೀನಿ. ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಬೆಳವಣಿಗೆಗಳು ನಡೆಯುತ್ತಿದ್ದು, ಭವಿಷ್ಯದ ದಿನಗಳ ಮೇಲಾಟಕ್ಕೆ ಇವೆಲ್ಲ ಅಡಿಪಾಯ ಆದರೂ ಅಚ್ಚರಿಯಿಲ್ಲ. ಬ್ಯೂರೋ ರಿಪೋರ್ಟ್, TV9.